ಒಂದು ಪ್ರಾದೇಶಿಕ ಪಕ್ಷ 25 ವರ್ಷ ತುಂಬಿದೆ ಅಂತಂದರೆ ಅದು ಸನ್ಮಾನ್ಯ ಜನತಾದಳ ಅಂತ ನಾವೆಲ್ಲರೂ ಕೂಡ ಹೇಳ್ಕೋಬೋದು. ನಮಗೆ ಹೆಮ್ಮೆ ಆಗ್ತದೆ. ಇಷ್ಟು ವರ್ಷ ಕಾಲ ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ, ಕುಮಾರಣ್ಣವರ ಮುಂದಾಳತ್ವದಲ್ಲಿ, ನಿಖಿಲ್ ಅವರ ಸಾರಥ್ಯದಲ್ಲಿ ಇವತ್ತು ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಜನತಾದಳ ಅಸ್ತಿತ್ವದಲ್ಲಿದೆ. ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ಇಷ್ಟು ವರ್ಷ ಉಳಿದಿರತಕ್ಕಂಥದ್ದು ನಮ್ಮ ಯಾರಿಗೂ ಕೂಡ ನಿದರ್ಶನ ಇಲ್ಲ. ಅದರಲ್ಲಿ ಜನತಾದಳ ಕಟ್ಟಿ ಬೆಳೆಸಿ ಇಷ್ಟು ವರ್ಷ ಏನೇ ಕಷ್ಟ ನೋವು ಏನೇ ಬಂದರೂ ಕೂಡ ಅದನ್ನು ಇಲ್ಲಿವರೆಗೂ ಕೂಡ ಕೊಂಡೊಯ್ದಿರ್ತಕ್ಕಂಥ ಹಿರಿಯ ಚೇತನ ನಮ್ಮ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ಕೊಬೋದು. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಈಗಾಗಲೇ 3 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ, 1 ಬಾರಿ ಪ್ರಧಾನಮಂತ್ರಿ ನೋಡ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ದರೆ ಅದು ನಮ್ಮ ರಾಜ್ಯದಲ್ಲಿ ಜನತಾದಳ ಅಂತ ನಾವು ಹೆಮ್ಮೆಯಿಂದ ನಮ್ಮ ಕಾರ್ಯಕರ್ತರು ಹೇಳ್ಕೊಬೋದು. ಇದೆಲ್ಲ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು. ದೇವೇಗೌಡರು ಏನು ಅವಾಗಿಂದ ಕೂಡ ಬೆಳೆಸಿದ್ದಾರೆ ಕಾರ್ಯಕರ್ತರನ್ನ, ಅಷ್ಟು ಒಂದು ಭದ್ರವಾಗಿ ಬೆಳೆಸಿರ್ತಕ್ಕಂಥದ್ದು. ಇವತ್ತು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥದ್ದು. ಇದೊಂಥರ ಜನತಾದಳ ಒಂದು ರಾಜಕಾರಣಿಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಅಂದರೂ ಹೇಳಿದ್ರೂ ಕೂಡ ತಪ್ಪಾಗಲಾರ್ದು. ಯಾಕೆ ಅಂದರೆ ಇಲ್ಲೆಲ್ಲರೂ ಕೂಡ ಕಲಿತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ, ಇಲ್ಲಿ ಹೆಂಗೆ ಸೇವೆ ಮಾಡಬೇಕು, ಹೆಂಗೆ ಜನಗಳ ಬಳಿ ಹೋಗಬೇಕು, ಇದೆಲ್ಲದನ್ನು ಕೂಡ ನಮಗೆ ದೇವೇಗೌಡರು ಪರಿಪಾಠವನ್ನು ತುಂಬ ಚೆನ್ನಾಗಿ ಕಲಿಸಿರೋದ್ರಿಂದ ಯಾವುದಾದ್ರು ನೀವು ನೋಡಿರ್ಬೋದು, ಹಿಂದೆಲ್ಲ ಕೂಡ ರಾಜಕಾರಣಿಗಳನ್ನ ಶಾಸಕರುಗಳನ್ನ ನೋಡಿದಾಗ ಯಾರು ಜಾಸ್ತಿ ಜನಗಳ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅಂದರೆ ಅದು ಜನತಾದಳ ಅಂತ ನಾವೆಲ್ಲರೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿರ್ತಕ್ಕಂಥದ್ದು ಉಂಟು. ಈ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಪಕ್ಷವನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಈ ಹಂತಕ್ಕೆ ನಾವೆಲ್ಲರೂ ಕೂಡ 25 ವರ್ಷದವರೆಗೂ ಕೂಡ ಕಾಲಿಟ್ಟಿದ್ದೇವೆ. ಇವತ್ತು ನಾವೆಲ್ಲರೂ ಕೂಡ ಬೆಳ್ಳಿ ಮಹೋತ್ಸವವನ್ನು ಒಂದು ಖುಷಿಯಿಂದ ಕಾರ್ಯಕರ್ತರು ಎಲ್ಲ ಮುಖಂಡರುಗಳು ಕೂಡ ಆಚರಣೆ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ, ರಾಜ್ಯ ಕಾರ್ಯಕಾರಿಣಿ ಮತ್ತು ರಾಜ್ಯದ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ಮಹತ್ವವಾದಂಥ ಒಂದು ತೀರ್ಮಾನ ತಗೊಂಡಂಥ ದಿನ ಇವತ್ತೇನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾರು ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಒಕ್ಕೊರಳಿನಿಂದ ಒಮ್ಮನಸ್ಸಿಂದ ಎಲ್ಲರೂ ಕೂಡ ದೇವೇಗೌಡರನ್ನೇ ಇವತ್ತು ರಾಷ್ಟ್ರೀಯ ಅಧ್ಯಕ್ಷನಾಗಿ ಎಲ್ಲರೂ ಕೂಡ ತುಂಬು ಮನಸ್ಸಿಂದ ಒಮ್ಮನಸ್ಸಿನಿಂದ ಒಪ್ಪಿ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ದಿನ. ಮತ್ತು ರಾಜ್ಯಾಧ್ಯಕ್ಷರದು ಕೂಡ ಇಲ್ಲಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಬಂದಾಗ ಸನ್ಮಾನ್ಯ HD ಕುಮಾರಸ್ವಾಮಿ ಸಾಹೇಬ್ರನ್ನ ಎಲ್ಲರೂ ಕೂಡ ಒಮ್ಮನಸ್ಸಿಂದ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯೋ ರೀತಿಯಲ್ಲಿ ಎಲ್ಲರೂ ಕೂಡ ಅಭಿಪ್ರಾಯ ಸೂಚಿಸಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದ ರೀತಿಯಲ್ಲಿ ಇವತ್ತು ತೀರ್ಮಾನಗಳು ಇವೆರಡೂ ಒಂದು ಉತ್ತಮ ತೀರ್ಮಾನಗಳಾಗಿದೆ. ಅದ್ರ ಜೊತೆ ಒಮ್ಮತದ ತೀರ್ಮಾನಗಳಾಗಿದೆ ಅಂತಕ್ಕಂಥದ್ದನ್ನ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆ ರಾಷ್ಟ್ರದ್ದು ಕೂಡ ಹೌದು. ಇವತ್ತು ಅತಿವೃಷ್ಟಿಯಾಗಿ ಎಲ್ಲ ಕಡೆ ಸಾಕಷ್ಟು ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ರಾಜ್ಯದ ವ್ಯಾಪ್ತಿನಲ್ಲಿ, ರಾಷ್ಟ್ರದ ವ್ಯಾಪ್ತಿನಲ್ಲಿ, ಇದೆಲ್ಲದನ್ನು ಕೂಡ ನಾವು ರೈತರ ಪರವಾಗಿ, ರೈತರೇ ಬೆನ್ನೆಲುಬು, ಇವತ್ತು ಎಲ್ಲ ಜೀವನಾಡಿ ಅಂತಕ್ಕಂಥದ್ದನ್ನ ಅವರ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಜನತಾದಳ ಪಕ್ಷ ಅವ್ರ ಬಗ್ಗೆ ಕಳಕಳಿ ಇಟ್ಕೊಂಡು ಇವತ್ತು ರಾಷ್ಟ್ರ ಆಗ್ಬೋದು, ರಾಜ್ಯ ಆಗ್ಬೋದು, ಇವತ್ತು ರೈತರ ಒಂದು ನೆರವಿಗೆ ಧಾವಿಸ್ಬೇಕು, ಅವರಿಗೆ ಸೂಕ್ತ ಬೆಂಬಲ ಬೆಲೆಗಳನ್ನ ನೀಡಬೇಕು. ಎಲ್ಲೆಲ್ಲಿ ಮಳೆಯಿಂದ ಹಾನಿಯಾಗಿರ್ತಕ್ಕಂಥ ಏನು ಕ್ರಾಪ್ಸ್ಗೆ ಅದೆಲ್ಲದಕ್ಕೂ ಕೂಡ ಅವರಿಗೆ ಸೂಕ್ತವಾದಂಥ ಬೆಳೆಗಳಿಗೆ ಬೆಂಬಲ ಬೆಲೆನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಮಹತ್ವವಾದ ನಿರ್ಣಯ ಇವತ್ತು ನಾವೆಲ್ಲರೂ ಕೂಡ ಕೈಗೊಂಡಿದ್ದೇವೆ. ಇದನ್ನು ನಾವೆಲ್ಲರೂ ಒಂದು ರೈತರ ಬೆನ್ನೆಲುಬಾಗಿ ನಿಲ್ಲುವಂಥ ಜನತಾದಳ ಯಾವತ್ತೂ ಕೂಡ ರೈತರ ಪರವಾಗಿ, ರೈತರಿಗೆ ಒಂದು ಉತ್ತಮ ರೀತಿಯಲ್ಲಿ ಇವತ್ತು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಜನತಾದಳ ಅಂತ ಇಡೀ ರಾಜ್ಯದಲ್ಲಿ ಜನ ಹೇಳ್ತಾರೆ. ಜೊತೆಯಲ್ಲಿ ಇವತ್ತು ನಮ್ಮ ಜನತಾದಳ ನಮ್ಮ ಕರ್ನಾಟಕದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆದಿದೆ. ಮುಂದೆನೂ ಕೂಡ ಇದನ್ನು ರಾಜ್ಯದ ನಾನಾ ಭಾಗದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಜನತಾದಳದ ಕಾರ್ಯಕರ್ತರ ಮುಖಾಂತರ ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷದ ಒಂದು ಅಸ್ತಿತ್ವ ಮತ್ತು ಪಕ್ಷದ ಒಂದು ಮುಂದಿನ ಹೆಜ್ಜೆ, ಮುಂದಿನ ಗುರಿಯನ್ನು ಇಟ್ಕೊಂಡು ಪಕ್ಷವನ್ನು ಸದೃಢವಾಗಿ ಬೆಳೆಸೋ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗೋದಕ್ಕೆ ಒಂದು ನಿರ್ಣಯ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಎರಡೂ ಸರ್ಕಾರಗಳು, ಕೇಂದ್ರನೂ ನೆರವಿಗೆ ಬರಲಿ, ರಾಜ್ಯನೂ ಕೂಡ ಒಂದು ರಾಜ್ಯದಲ್ಲಿ ಈಗ ಏನು ಮಾಡ್ತಾ ಇದ್ದಾರೆ, ಒಂದು ಎಲ್ಲರೂ ಕೂಡ ನೀವು ಇದನ್ನು LIC ಇದನ್ನು ಮಾಡಿಸ್ಬೇಕು, ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಕ್ರಾಪ್ ಕೊಡೋ ಸಂದರ್ಭದಲ್ಲೇ ನೀವೇ ರೈತರಿಗೆ ಸರ್ಕಾರನೇ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ನಾನು ಈ ಸತಿ ಸದನದಲ್ಲಿ ಒತ್ತಾಯ ಮಾಡೋರಿದ್ದೇವೆ. ಯಾಕೆ ಅಂದರೆ
ಅವಾಗ ಯಾವ ಕ್ರಾಪ್ ಎಷ್ಟು ಅವನಿಗೆ ಬೆಳೆಗೆ ಎಷ್ಟು ಎಕರೆ ಜಮೀನಿದೆ ರೈತಂದು ಎಲ್ಲ ಮಾಹಿತಿ ಇವತ್ತು ಸರ್ಕಾರದಲ್ಲಿದೆ. ಅಷ್ಟಕ್ಕೆ ಇವರೇ ಕೂಡ ಎಷ್ಟು ಅದಕ್ಕೆ ಇನ್ಶೂರೆನ್ಸನ್ನು ಕಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಇವನು ರೈತ ಕಟ್ಟಿದ ಅವನಿಗೆ ಕೊಡಲಿಲ್ಲ ಇವನಿಗೆ ಕೊಟ್ವಿ ಅಂತಕ್ಕಂಥ ಇದು ಬರಲ್ಲ. ಆಮೇಲೆ ನೀವು ಕೊನೆಗೆ ಇಷ್ಟು ಬೆಳೆ ಹಾನಿಯಾಗಿದೆ ಇಷ್ಟೊಂದು ಕೊಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತಕ್ಕಂಥ ಕೊರತೆನೂ ಕೂಡ ಬರಲ್ಲ. ನೀವು ಇನ್ಶೂರೆನ್ಸ್ ಕಟ್ಟಿದ್ರೆ ಸೆಂಟ್ರಲಿಂದ ಆಟೋಮೆಟಿಕ್ಕಾಗಿ ನಿಮಗೆ ರೈತಿಂಗ್ ಇನ್ಶೂರೆನ್ಸ್ ಬರ್ತದೆ. ಈ ರೀತಿ ನಿರ್ಣಯನೂ ಕೂಡ ಮಾಡಿಸೋದಕ್ಕೆ ನಾವು ಒತ್ತಾಯವನ್ನು ಇವತ್ತು ಸದನದಲ್ಲಿ ಮಾಡೋರಿದ್ದೇವೆ. ಹೌದು, ನಮ್ಮ ಏನು ಕೇಂದ್ರದ ಸಚಿವರಾದಂಥ ಸನ್ಮಾನ್ಯ ಕುಮಾರಣ್ಣವ್ರ ಮುಖಾಂತರ ಇವತ್ತು ಏನು ಪ್ರಧಾನಿಗಳು ಮತ್ತು ನಮ್ಮ ಏನು ಗೃಹ ಸಚಿವರು ಎಲ್ಲರಿಗೂ ಕೂಡ ಮನವಿ ಮಾಡೋ ರೀತಿಯಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಇವತ್ತು ರಾಜ್ಯದೇ ಆಗ್ಬೋದು ರಾಷ್ಟ್ರದಲ್ಲಿ ಎಲ್ಲೇ ರೈತರಿಗೆ ಆ ಥರ ಸಮಸ್ಯೆ ಎದುರಿಸ್ತಿರ್ತಕ್ಕಂಥದ್ದಕ್ಕೆ ಧಾವಿಸಿ ಕೇಂದ್ರನೂ ಕೂಡ ನೆರವಾಗಲಿ ಅಂತಕ್ಕಂಥದ್ದು ಮನವಿ ಮಾಡ್ಕೋತೇವೆ. ಇವತ್ತೀಗಾಗಲೇ ಹಲವಾರು ತಾಲೂಕುಗಳಲ್ಲಿ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ನಾವು ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೊರಟಿದ್ದೇವೆ. ಇವತ್ತು ಇನ್ನೂ ಕೂಡ ಎಲಾಬ್ರೇಟ್ ಆಗಿ ಬೆಳೆಸ್ಕೊಂಡು ಎಲ್ಲ ಕ್ಷೇತ್ರದಲ್ಲೂ ಇದು ನಮ್ಮ NDA ಹೊಂದಾಣಿಕೆ ಇರೋದ್ರಿಂದ ಯಾವುದೇ ಪಕ್ಷಕ್ಕೆ ಸೀಟ್ ಸಿಕ್ಕಿದ್ರು ಕೂಡ NDA BJPಗೆ ಆಗ್ಬೋದು ನಮ್ಮ ಪಾರ್ಟಿಗೆ ಎಲ್ಲಿ ಸಿಕ್ಕಿದ್ರು ಕೂಡ ಆ ಅಭ್ಯರ್ಥಿ ಗೆಲ್ಲೋ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಇರ್ತದೆ. ಉದಾಹರಣೆಗೆ ನೀವೆಲ್ಲರೂ ಕೂಡ ನೋಡಿದ್ದೀರ ಲೋಕಸಭಾ ಚುನಾವಣೆಯಲ್ಲಿ 11 ಸೀಟ್ ಗೆಲ್ಲಲಿಕ್ಕೆ ಜನತಾದಳ ಹೇಗೆ ನೆರವಾಯಿತು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಕಣ್ಮುಂದೆ ಉದಾಹರಣೆ ಇದೆ. ಆ ರೀತಿಯಲ್ಲೇ ಮುಂದಿನ ದಿನ ಜನತಾದಳದ ಅಭ್ಯರ್ಥಿ ನಿಂತರೆ BJPಯವರು ಅಲ್ಲಿ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, BJPಯವ್ರು ನಿಂತರು ನಾವು ಜನತಾದಳದವರು ಕೂಡ ನಿಂತು ಆ ಅಭ್ಯರ್ಥಿ ಗೆಲ್ಲಬೇಕು. ಒಟ್ಟಾರೆ 160ರಿಂದ 170 ಸೀಟ್ ಗೆಲ್ಲೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಹಂತದಲ್ಲೂ ಗ್ರಾಮ ಪಂಚಾಯತಿ ಹಂತದಿಂದ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಕೂಡ ಉರಿದುಂಬಿಸಿ ಅವರೆಲ್ಲರೂ ಕೂಡ ಸಂಘಟನೆ ಮಾಡಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಸ್ತಿತ್ವಕ್ಕೆ ಬರೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ಕೋತಾ ಇದ್ದೇವೆ. ಅದೂ ಕೂಡ ಇದೆ. ಇವತ್ತು ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲಾಧ್ಯಕ್ಷಗಳೇನಿದ್ದಾರೆ ಎಲ್ಲರೂ ಕೂಡ ಅವರು ಕೂತ್ಕೊಂಡು ಅಲ್ಲಿ ಜಿಲ್ಲೆ ಹಿತದೃಷ್ಟಿಯಿಂದ ತಾಲೂಕು ಹಿತದೃಷ್ಟಿಯಿಂದ ಅಲ್ಲಿ ಸಂಘಟನೆ ಮತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಅಲ್ಲಿಯ ಸಮಾಜದ ಒಂದು ಐಕ್ಯತೆಯನ್ನು ಮೂಡಿಸ್ಕೊಂಡು ಅಲ್ಲಿ ಯಾರಿಗೆ ನಾವು ಅಲ್ಲಿ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷಗಳನ್ನ ನೋಡಿಕೊಂಡು ಅದ್ರ ಮುಖಾಂತರ ಅವರೇ ಒಂದು ತೀರ್ಮಾನ ಅಲ್ಲಿ ಸ್ಥಳೀಯವಾಗಿ ಅವ್ರು ತೊಗೊಂಡು ರಾಜ್ಯಾಧ್ಯಕ್ಷರಿಗೆ ಅವರು ಮನವಿಯನ್ನು ಕೊಟ್ಟರೆ ಖಂಡಿತ ಅದೆಲ್ಲದನ್ನು ಕೂಡ ಸರಿಪಡಿಸೋ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ತೀರ್ಮಾನವನ್ನು ತಗೋತಾರೆ. ಬೆಳ್ಳಿ ಹಬ್ಬ ಅನ್ನುವಂಥದ್ದು 25 ವರ್ಷ ಅಂತ ಅನ್ನುವಂಥದ್ದು ಪ್ರಾದೇಶಿಕ ಪಕ್ಷಕ್ಕೆ ಒಂದು ಮಹತ್ವದ ಹೆಜ್ಜೆ ಇಲ್ಲ. ಇವತ್ತು ಬೆಳ್ಳಿ ಹಬ್ಬ ಅನ್ನುವಂಥ ಕಾರಣಕ್ಕೆ JDS ಒಂದು ಸ್ವಲ್ಪ ಸದ್ದು ಮಾಡಿದೆ. ಆದರೆ ಸರ್ಕಾರ ಇರುತ್ತಾ ಹೋಗುತ್ತಾ ನಾಯಕತ್ವ ಬದಲಾವಣೆ ಇಂಥ ವಿಚಾರಗಳು ನಡೀತಿದೆ. ರೈತರದ್ದು ಕಬ್ಬಿನ ಬೆಂಬಲ ಬೆಲೆ ಅನ್ನುವಂಥ ವಿಚಾರಗಳು ನಡೀತಿದೆ. ಹೆಚ್ಚಿನ ದಿನಗಳಲ್ಲಿ JDS ಎಲ್ಲ ಸ್ವಲ್ಪ ಬೀತಕ್ಕೆ ಅನಿಸ್ತಾರೆ. 25 ವರ್ಷಗಳು ತುಂಬಿರುವಂಥ ಈ ಸಂದರ್ಭದಲ್ಲಿ ಮುಂದೆ ಚುನಾವಣೆಗಳು ಕೂಡ ಇದೆ. ನೀವು ಯುವ ಘಟಕದ ಅಧ್ಯಕ್ಷರು ಒಂದು ಅನ್ಕೊಂಡಿದ್ವಿ ಅನ್ನೋದಕ್ಕಿಂತ ನಿಮ್ಮ ಪಕ್ಷದ ಕಾರ್ಯಕರ್ತರು ಅನ್ಕೊಂಡಿದ್ರು ನೀವು ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನೋದು ಒಂದು ಮಾತು ಚರ್ಚೆ ಇತ್ತು. ಅದಾಗಿಲ್ಲ, ಸದ್ಯದ ಮೇಲೆ ಮುಂದುವರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯುವಕರನ್ನ ಪಕ್ಷಕ್ಕೆ ಸೆಳೆಯುವಂಥದ್ದು ಪಕ್ಷವನ್ನ ಕಟ್ಟುವಂಥ ನಿಟ್ಟಿನಲ್ಲಿ ಯುವ ಘಟಕದ ಅಧ್ಯಕ್ಷರಾಗಿ ಏನೆಲ್ಲ ಚರ್ಚೆ ಆಯಿತು, ನಿಮ್ಮ ನಿಲುವುಗಳೇನು? ಬಹುಶಃ ತಾವು ಕೇಳಿದ್ದು ಪ್ರಶ್ನೆಗೆ ನಾನು ಭಾಳ ಸ್ಪಷ್ಟವಾದಂಥ ಕೆಲವೊಂದಷ್ಟು ಉತ್ತರಗಳನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಏಕೆಂದರೆ ನಮ್ಮ ಹೋರಾಟಗಳನ್ನ ಮರೆಮಾರಿಸ್ಲಿಕ್ಕಾಗೋದಿಲ್ಲ, ಅಥವಾ ನಾವು ಮಾಡದೇ ಇರತಕ್ಕಂಥ ವಿಚಾರನ ನಾವು ಮಾಡಿದ್ದೀನಿ ಅಂತ ಕೂಡ ನಿಮ್ಮ ಮುಂದೆ ನಾವು ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಆದರೆ ಕೆಲವೊಂದಷ್ಟು ಈ ಸರ್ಕಾರದ ವೈಫಲ್ಯತೆಗಳು ಎಸ್ಪೆಷಲಿ ಹಲವಾರು ಬಾರಿ ಈ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಪ್ರತಿ ತಿಂಗಳು ಚಾಚು ತಪ್ತಿರ ಗ್ಯಾರಂಟಿಗಳನ್ನ ಫಲಾನುಭವಿಗಳಿಗೆ ನೀಡ್ತೇವೆ ಅಂತಕ್ಕಂಥದ್ದು ಹೇಳಿದರು. ಆದರೆ ಅದರಲ್ಲಿ ಯಾವಾಗ ಅವರು ವಿಫಲರಾದರು, ಬಹುಶಃ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಕಡೆ ರಾಜ್ಯದ ಜನತೆ ಅವ್ರನ್ನಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಈಗಾಗಲೇ 2.5 ವರ್ಷ ಆಗಿದೆ. ತಾವೇ ಹೇಳ್ತಾ ಇದ್ರಿ ನಿನ್ನೆ ದೊಡ್ಡ ದೊಡ್ಡ ಜಾಹೀರಾತುಗಳು ಪುಟ್ಟದ ಜಾಹೀರಾತುಗಳು ಕೊಟ್ಟಿದ್ದಾರೆ ಅಂತ. ಆದರೆ ಜನ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ನ ಸರ್ಕಾರದ ಆಡಳಿತವನ್ನು ಕಳೆದ 2.5 ವರ್ಷದಲ್ಲಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸಾಕಪ್ಪ ಸಾಕು, ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತದ ವ್ಯವಸ್ಥೆ ಸಾಕೋಗಿದೆ ಅಂತಕ್ಕಂಥದ್ದು ಪ್ರತಿ ಮನೆಯಲ್ಲಿ ಚರ್ಚೆ ಆಗ್ತಾ ಇತ್ತು. ಅವರ ಭಾವನೆಗೆ ಸ್ಪಂದಿಸಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಬಹುಶಃ JDLP ನಾಯಕರ ನೇತೃತ್ವದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಅವರು ಕೂಡ ಅವತ್ತು ಸ್ವಲ್ಪ ಅವರಿಗೆ ಮೈಗೆ ಹುಷಾರಿಲ್ಲ ಅಂದರು,
ಅವರು ಹಾಸ್ಪಿಟ್ಲಿಂದ ಸೀದಾ ಫ್ರೀಡಮ್ ಪಾರ್ಕಿಗೆ ಬಂದರು. ಬಹುಶಃ ಬೆಂಗಳೂರು ನಗರದಲ್ಲಿ ಬಹಳ ವರ್ಷಗಳ ನಂತರ ಜನತಾದಳ ಪಕ್ಷ ಒಂದು ಹೋರಾಟ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತು ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ತಾವು ಕೂಡ ಹೇಳಿದ್ರಿ. ಆದರೆ ಇದರಲ್ಲಿ ನಾವೇನೋ ಬೆಂತಟ್ಕೊಳ್ತಕ್ಕಂಥದ್ದಲ್ಲ, ಯಾಕೆಂದರೆ ನಮ್ಮ ಪಕ್ಷ ಬಂದಿರತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಗಳನ್ನ ನಾವು ನೋಡ್ತಕ್ಕಂಥದ್ದಾದರೆ ಇವತ್ತು ತಾವು ಹೇಳಿದ ಮಾತಿಗೆ ನಾನು ಒಂದು ಏನು ಎಂಡಾರ್ಸ್ ಮಾಡ್ಬೋದು ಅಂದರೆ, ಬಹುಶಃ ಹೋರಾಟಗಳು ಇನ್ನೂ ಭಾಳ ದೊಡ್ಡ ಮಟ್ಟದಲ್ಲಿ, ಯಾಕೆಂದರೆ ವೈಫಲ್ಯತೆಗಳು ಕಾಣ್ತಾ ಇರೋದ್ರಿಂದ ಇನ್ನೂ ಹೋರಾಟಗಳು ಇನ್ನೂ ಹೆಚ್ಚಾಗಿ ಆಗಬೇಕು ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯವನ್ನು ಏನು ವ್ಯಕ್ತಪಡಿಸಿದ್ದೀರಿ, ಖಂಡಿತವಾಗ್ಲೂ ನಾನು ಗೌರವಿಸ್ತೀನಿ. ಇನ್ನೂ ಒಂದು ಮಾತು ಹೇಳ್ತೀನಿ. ಇವತ್ತು ಬಂಡಪ್ಪಣ್ಣ ಅವರು ಮಾಜಿ ಸಚಿವರು, ಹಿರಿಯಕರು ಇಲ್ಲಿ ನಮ್ಮ ಜೊತೆನಲ್ಲಿ ಕೂತಿದ್ದಾರೆ. ಬಂಡಪ್ಪಣ್ಣ ಅವರು, ನಾವು ಮತ್ತು ಆ ಭಾಗದಲ್ಲಿ ಕಲಬುರಗಿಗೆ ಹೋಗಿದ್ವು, ಯಾದಗಿರಿಗೆ ಹೋಗಿದ್ವು, ಬೀದರ್ಗೆ ಹೋಗಿದ್ವು. ಅಲ್ಲಿ ಹೋಗ್ಬಿಟ್ಟು ಸಂಪೂರ್ಣವಾಗಿ ಜಲಾವೃತಗೊಂಡಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪ್ರತಿ ರೈತಾಪಿ ವರ್ಗನ ಹೋಗಿ ಮಾತಾಡಿಸ್ತಕ್ಕಂಥದ್ದು, ಅವರ ಒಂದು ಬೆಳೆ ಏನು ನಾಶ ಆಗಿತ್ತು ಅವರ ಜಮೀನುಗಳಿಗೆ ಹೋಗಿ ಅವ್ರ ಜೊತೆನಲ್ಲಿ ನಿಂತು ಅವ್ರ ಸಮಸ್ಯೆಗಳೇನಿದೆ ಅವೆಲ್ಲವನ್ನು ಅರ್ತಿ ಅಲ್ಲಿ ಒಂದು ಕಡೆ ಪ್ರೆಸ್ ಅಡ್ರೆಸ್ ಮಾಡ್ತಕ್ಕಂಥದ್ದು ಒಂದು. ಈಗ NDRF SDRF ನಾಮ್ಸ್ ಅಡಿ ಇವತ್ತೇನು ಕೆಲವೊಂದಷ್ಟು ಪರಿಹಾರಗಳು ಇವತ್ತು ರೈತರಿಗೆ ಸಿಕ್ಕಬೇಕಾಗಿದೆ. ನಾವು ಸರ್ಕಾರಕ್ಕೆ ಭಾಳ ಸ್ಪಷ್ಟವಾಗಿ ಒತ್ತಾಯವನ್ನು ಮಾಡಿದ್ವಿ. ಆದರೆ ಸರ್ಕಾರ ಇಲ್ಲಿವರೆಗೂ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಒಂದು. ಮತ್ತು ಈಗ ಹೊಸದಾಗೆ ತುಂಗಭದ್ರಾ ಡ್ಯಾಮಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನು 79 TMC ನೀರಿದೆ, ಅದರಲ್ಲಿ ನಮಗೆ ಇರತಕ್ಕಂಥದ್ದು 134 TMC, 65% ಕರ್ನಾಟಕ ರಾಜ್ಯಕ್ಕೆ, 35% ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ. ಬನ್ನಿ ಕೃಷ್ಣಣ್ಣ, ಏನು ಹಂಚಿಕೆ ಆಗಬೇಕಾಗಿದೆ ಹತ್ತತ್ರ ಇವತ್ತು ಆ ಹಂಚಿಕೆ ಆಗ್ತಕ್ಕಂಥ ವಿಚಾರದಲ್ಲಿ ಅಣ್ಣ ಬನ್ನಿ ಅಣ್ಣ, 9.5 ಲಕ್ಷ ಹೆಕ್ಟರ್ ಜಮೀನಿಗೆ ಇವತ್ತು ನೀರು ಕೊಡಬೇಕಾಗಿತ್ತು. ಆದರೆ ಒಂದು ಏನಾಗಿದೆ, ಆಲ್ರೆಡಿ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದಯಾ ದಾಕ್ಷಿಣ್ಯ ತೋರಿಸ್ತೀರಾ ರೈತರು ಸಂಕಷ್ಟದಲ್ಲಿದ್ದರೂ ಕೂಡ ಇವತ್ತೇನು 79 TMC ನೀರಿದೆ, ನಿಮಗೆ ಗೊತ್ತಿದೆ. ಗೇಟ್ ನಂಬರ್ 19 ಕ್ರಸ್ಟ್ ಗೇಟ್ ಓಪನ್ ಆಯಿತು. ಅಲ್ಲಿಂದ ಏನು ಮಾಡಿದ್ರು, 2024ರಲ್ಲಿ ಆದಂಥ ಇನ್ಸಿಡೆಂಟ್. ಹತ್ತತ್ರ 33 ಕ್ರಸ್ಟ್ ಗೇಟ್ಗಳಲ್ಲಿ 17 ಕ್ರಸ್ಟ್ ಗೇಟ್ಗಳು ಇನ್ನಾಪರೇಟಿವ್ ಆಗಿದೆ, ಆಪರೇಷನ್ಸೇ ನಡೀತಾ ಇಲ್ಲ. ನಾವೇನು ಇವತ್ತಿನ ಸರ್ಕಾರದ ಮೇಲೆ ಎಲ್ಲ ಬ್ಲೇಮ್ ಮಾಡಲ್ಲ, ಯಾಕಂದ್ರೆ 71 ವರ್ಷದ ಹಳೆಯದು. ಆದರೂ ಕೂಡ ಒಂದು ಮಾತನ್ನು ಸರ್ಕಾರ ಕೊಟ್ಟರು. ಇಲ್ಲಿ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳ ಪೋರ್ಟ್ಫೋಲಿಯೋಗೆ ಸಂಬಂಧಪಟ್ಟಂತೆ ಅವರೇ ಒಂದು ಉತ್ತರವನ್ನು ಕೊಟ್ಟಿದ್ರು. ಬೇಸಿಗೆ ಒಳಗಡೆ ನಾವು ಕ್ರಸ್ಟ್ ಗೇಟ್ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರು. ಟೆಂಡರ್ ಕರೀತಾರೆ, ಯಾರೋ ಗುಜರಾತ್ ಅವ್ರು ಬರ್ತಾರೆ, ಟೆಂಡರ್ ತಗೋತಾರೆ, ಅದೆಷ್ಟು 52 ಕೋಟಿ ರೂಪಾಯಿ ಟೆಂಡರ್ ಆಗ್ತದೆ, 2 ಗೇಟ್ ಕಂಪ್ಲೀಷನ್ನು ಮಾಡ್ತಾರೆ ವರ್ಕು. ಆದರೆ ಏನು ಮಾಡಿದ್ದಾರೆ, ಆತನಿಗೆ ಬಿಲ್ ರಿಲೀಸ್ ಮಾಡಿಲ್ಲ. ಏನಾಗ್ತಾನೆ ಆತ, ಸ್ವಾಭಾವಿಕವಾಗಿ ಬಿಲ್ಗಳು ರಿಲೀಸ್ ಆಗದೆ ಹೋದಾಗ ಅದು ಕೇವಲ ಆತನ ಪರಿಸ್ಥಿತಿ ಅಲ್ಲ. ಇವತ್ತು 1,33,000 ಇವತ್ತು ಜನ ನಮ್ಮ 1,33,000 ಇವತ್ತು ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಹಣ ಪಾವತಿ ಆಗಿಲ್ಲ. ಅದರಲ್ಲಿ ಸಣ್ಣ ಕಾಂಟ್ರಾಕ್ಟರ್ಗಳಿದ್ದಾರೆ, ದೊಡ್ಡ ಕಾಂಟ್ರಾಕ್ಟರ್ಗಳಿದ್ದಾರೆ, ಎಲ್ಲ ಸೇರ್ಕೊಂಡಿದ್ದಾರೆ. ಇವತ್ತು ಈ ರೀತಿ ಸರ್ಕಾರ ನಡೀತಾ ಇದೆ. ಜೊತೆಯಲ್ಲಿ ಖರೀದಿ ಕೇಂದ್ರಗಳು, ಇವತ್ತು ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹೋಗ್ಬಿಡೋಣ, ಇವ್ರದೇ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿದ್ದಾರೆ. ಅಲ್ಲಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿ MSP ದರ ನಿಗದಿ ಮಾಡಿ 500 ರೂಪಾಯಿ ಹೆಚ್ಚು ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅವ್ರನ್ನಾರು ನೋಡ್ಕಲ್ತ್ಕೊಳ್ಳಿ. ಇಲ್ಲಿರ್ತಕ್ಕಂಥ ನಮ್ಮ ಸರ್ಕಾರ ಖರೀದಿ ಕೇಂದ್ರಗಳು ಇಲ್ಲಿವರೆಗೂ ಓಪನ್ ಮಾಡೋಕ್ಕಾಗಿಲ್ಲ. ಏನಾಗಿದೆ ಪರಿಸ್ಥಿತಿಗಳು ಇದೆಲ್ಲ ನೋಡಿದಾಗ ನಾನು ಒಂದು 2 ದಿನದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮ ಕೊಪ್ಪಳದ CV ಚಂದ್ರಶೇಖರ್ ಅವರು, ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು, ರಾಜ ವೆಂಕಟಪ್ಪ ನಾಯಕ್ ಅವರು, ಮತ್ತು ನಮ್ಮ ಹಗರಿ ಬೊಮ್ಮನಹಳ್ಳಿ ನಮ್ಮ ನೇಮಿರಾಜು ಪ್ಲಸ್ ಶರಣಗೌಡರಿಗೂ ಕರಿಯಮ್ಮನವ್ರಿಗೂ ನಾನು ಮಾತಾಡಿದೆ. ನಾನು ಹೇಳಿದೆ, ನೋಡಿ ಇವತ್ತು ರೈತರ ಸಂಕಷ್ಟದಲ್ಲಿದ್ದಾರೆ, ನಾವು ತಾವೇ ಹೇಳ್ದಂಗೆ ಇವತ್ತು ನಾವು ರೈತರ ಪಕ್ಷ, ನಾವು ರೈತರ ಜೊತೆ ನಿಂತಿದ್ದೀವಿ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೇವೆ. ಆದರೆ ಇವತ್ತು 22ನೇ ತಾರೀಕು ನಾವೇನು ಬೆಳ್ಳಿ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ, ಇದಕ್ಕೆ ನಿಜವಾಗ್ಲೂ ಒಂದು ಅರ್ಥ ಸಿಕ್ಕಬೇಕು ಅಂತಕ್ಕಂಥದ್ದಾದರೆ ಈ ಕೂಡಲೇ ನೀವು ಕೊಪ್ಪಳದಲ್ಲಿ ಜಿಲ್ಲಾ ಪ್ರೆಸ್ನ ಅಡ್ರೆಸ್ ಮಾಡಿ ಒಂದು ಡೇಟ್ನ ಘೋಷಣೆ ಮಾಡಿ, ಈ ಕೂಡಲೇ ನಾವು ರೈತರ ಪರವಾಗಿ ಬೆನ್ನೆಲುಬಾಗಿ ಹೋಗಿ ನಿಲ್ತಕ್ಕಂಥ ಜವಾಬ್ದಾರಿನೂ ಇದೆ, ಕರ್ತವ್ಯನೂ ಇದೆ, ಮಾಡಬೇಕು ಅಂತಕ್ಕಂಥ ರಿಕ್ವೆಸ್ಟ್ ಮಾಡಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೊಪ್ಪಳ ಜಿಲ್ಲೆನಲ್ಲಿ ಆಲ್ರೆಡಿ ಪ್ರೆಸ್ ಮೀಟ್ ಮಾಡಿ 25ನೇ ತಾರೀಕು ತುಂಗಭದ್ರಾ ಡ್ಯಾಮಿನ ಇಶ್ಯೂ, TB ಡ್ಯಾಮ್ ಇಶ್ಯೂ ಏನಾಗಿದೆ, ಪ್ಲಸ್ಸು ರೈತರಿಗೆ ಈ ಖರೀದಿ ಕೇಂದ್ರಗಳು, ಇವೆಲ್ಲ ವಿಚಾರಗಳೇನಿದೆ, ಒಟ್ಟಾರೆಯಾಗಿ ರೈತ ವಿರೋಧಿ ನೀತಿಯನ್ನು ಏನು ಜಾರಿ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್,
ಇದ್ರ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ಮಾಡ್ತೇವೆ. ಆಮೇಲೆ ಹೋರಾಟ ಕೇವಲ ಒಂದು ದಿನದ ಹೋರಾಟಕ್ಕೆ ನಾವು ಸೀಮಿತ ಮಾಡಲಿಕ್ಕೆ ನಾವಿಲ್ಲಿ ಹೋಗ್ಲಿಕ್ಕಿಲ್ಲ. ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಸರ್ಕಾರದ ಮೇಲೆ ಒಂದು ಪ್ರೆಷರನ್ನು ಇಡ್ತೇವೆ. ಆಮೇಲೆ ಈಗ ನಿಮಗೆ ಗೊತ್ತಿದೆ, ಡಿಸೆಂಬರ್ ತಿಂಗಳು ಈಗ ವಿಂಟರ್ ಸೆಷನ್ ಪ್ರಾರಂಭ ಆಗ್ತಾ ಇದೆ. ಈಗ ಇಲ್ಲಿಂದ ಸೀದಾ ನಾವು ಸನ್ಮಾನ್ಯ ಕುಮಾರಣ್ಣ ಅವರು ಕರೆದಿದ್ದಾರೆ. ಎಲ್ಲ ನಮ್ಮ ಶಾಸಕ ಮಿತ್ರರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆಯ ಸದಸ್ಯರು ಎಲ್ಲರೂ ಸೇರಿ JDLP ನಾಯಕರು ಬಾಬಣ್ಣ ಅವ್ರ ನೇತೃತ್ವದಲ್ಲಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದಿದೆ ಈ ವಿಂಟರ್ ಸೆಷನ್ನಲ್ಲಿ. ಹಾಗಾಗಿ ಅದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಹೋಗಿ ಕೂತು ಈಗ ಚರ್ಚೆಯನ್ನು ಮಾಡ್ತೇವೆ. ಈಗ JDS ಅಲ್ಲಿ ಇರೋದು ಎರಡು ವಿಚಾರ ಸರ್. ಹೇಳಿ. ಒಂದು, JDS ಸಮಾವೇಶಗಳಿಗೆ ಜನ ಸೇರ್ತಾರೆ, ಅದು ಓಟಾಗಿ ಪರಿವರ್ತನೆ ಆಗಲ್ಲ ಅಂತ ಒಂದು, ಅದನ್ನ ರೆಕ್ಟಿಫೈ ಮಾಡೋದು, ಅದನ್ನ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಏನು ಕಾರ್ಯಕಾರಿಗಳಾಗಿದೆ ಅಂತ. ಎರಡನೇದು, JDS ಅಧಿಕಾರ ಬಂದಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ, ನಿಷ್ಠಾವಂತರಿಗೆ ಅಧಿಕಾರ ಸಿಗಲ್ಲ ಅನ್ನೋದು ತುಂಬಾ ಚರ್ಚೆಗಳು ಆಗ್ತಿದ್ದಾವೆ. ಈ ಎರಡು ವಿಚಾರವನ್ನ ಅಡ್ರೆಸ್ ಮಾಡ್ಲಿಕ್ಕೆ ಚರ್ಚೆ ಏನಾದ್ರು ಆಗಿದೆಯಾ? ಮುಂದಿನ ದಿನಗಳಲ್ಲಿ ಆ ಲೋಕಗಳನ್ನು ಸರಿಪಡಿಸೋದಕ್ಕೆ ತಾವು ಇರ್ತಕ್ಕಂಥ ವಾಸ್ತು ಅಂಶದ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ. ನಾನು ಆ್ಯಕ್ಚುಲಿ ಇದಕ್ಕೆ ನಿಮ್ಗೆ ಅಭಿನಂದಿಸ್ತೀನಿ. ಎಲ್ಲೋ ಒಂದು ಕಡೆ ಜನತಾದಳ ಪಕ್ಷದ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರು, ಈಗ ಬಾಬಣ್ಣ ಅವ್ರು ಹೇಳ್ದಂಗೆ ನಮ್ಮ ಪಕ್ಷ ಒಂದು ಪ್ರಧಾನಿಯನ್ನು ಕೊಟ್ಟಿರ್ತಕ್ಕಂಥ ಪಕ್ಷ. ಒಮ್ಮೆ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗ್ತಾರೆ. ಅಲ್ಲಿಂದ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾಕೆ ಜನ ಸೇರ್ತಾರೆ? ಪಂಚರತ್ನ ಕಾರ್ಯಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ರಾತ್ರಿ 3 ಗಂಟೆ 4 ಗಂಟೆ ಹೊತ್ತಿಗೆ ನಾನು ಈಗ JDS ಅಂದರೆ ನಮಗೊಂದು ಹಣೆಪಟ್ಟು ಕಟ್ಟಿಬಿಟ್ಟಿದ್ದಾರೆ. ಹಣೆಪಟ್ಟ ಏನಂದರೆ ಬರೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚು ಶಕ್ತಿ ಇದೆ ಅಂತ. ಆದರೆ ವಾಸ್ತವದಲ್ಲಿ ಇಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ನಾಯಕರುಗಳು ನಮ್ಮ ಜೊತೆ ಕೂತಿದ್ದಾರೆ. ಅವರು ಅವ್ರ ಕಣ್ಣಾರೆ ನೋಡಿರ್ತಕ್ಕಂಥ ದೃಶ್ಯಾವಳಿಗಳು. ಇವತ್ತೇನು ಸನ್ಮಾನ್ಯ ಕುಮಾರಣ್ಣ ಅವರು ರಾತ್ರಿ 3 ಗಂಟೆ 2 ಗಂಟೆಗೆ ಬೆಳಗಿನ ಜಾವ ಸಭೆಗಳನ್ನ ಕಂಡಕ್ಟ್ ಮಾಡಿದಾಗ ಹಳ್ಳಿ ಜನ, ವಿಶೇಷವಾಗಿ ಹಿರಿಯರು, ಜೊತೆಯಲ್ಲಿ ಹೆಣ್ಮಕ್ಳುಗಳು ಕೂತು ಇಲ್ಲಪ್ಪ ಕುಮಾರಣ್ಣ ಅವರು ಅವರ ನಾಯಕತ್ವದ ಮೇಲೆ ಇರ್ತಕ್ಕಂಥ ಒಂದು ಭರವಸೆ, ಯಾಕೆಂದರೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇ ಬಹುಶಃ ಇವತ್ತು ಕುಮಾರಣ್ಣ ಅವರ ಒಂದು ವಿಶ್ವಾಸ ಸಂಪಾದನೆ ಆಗೋಗಿದೆ. ಇವತ್ತು ಜನಗಳ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅಂಥವ್ರಿಗೆ ಜನ ಸೇರ್ತಾರೆ. ಆದರೆ ಯಾಕೆ ಇದು ಕನ್ವರ್ಷನ್ ಆಗ್ತಾ ಇಲ್ಲ ಸೀಟು? ಇವೆಲ್ಲವೂ ಕೂಡ ನಾವು ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲ ನಾಯಕರುಗಳು ಒಮ್ಮೆ ಅಲ್ಲ ಹಲವಾರು ಬಾರಿ ಕೂತು ಆತ್ಮವಿಮರ್ಶೆಯನ್ನು ಮಾಡಿದ್ದೇವೆ. ಇದರ ಆತ್ಮವಿಮರ್ಶೆ ಹಿಂದೆ ನಾನೊಂದು ಮಾತನ್ನು ಹೇಳ್ತೇನೆ. ನಾಳೆಯ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ, ರಜತ ಮಹೋತ್ಸವ ಅಂತ ನಾವೇನು ಕರೀತಾ ಇದ್ದೇವೆ. ಆದರೆ ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇವತ್ತು ನಾವೆಲ್ಲರೂ ಈ ಪ್ರೆಸ್ ಮೀಟ್ ಮೂಲಕನೂ ಹೇಳಲಿಕ್ಕೆ ಬಯಸ್ತೇವೆ. ನಾವು ಇಂಟರ್ನಲ್ಲಿನೂ ಕೂಡ ಸಭೆಯಲ್ಲಿ ಅವ್ರಿಗೆ ವಿಶ್ವಾಸ ಮೂಡಿಸಿದ್ದೇವೆ. ಒಂದು ಸುವರ್ಣ ಮಹೋತ್ಸವ ಅಂದರೆ 25 ವರ್ಷ ಅಲ್ಲ, ಇನ್ನು 25 ವರ್ಷ ಸದೃಢವಾಗಿ ದೇವೇಗೌಡರು ಏನೊಂದು ಆಲದ ಮರ ನಮಗೆ ಇವತ್ತು ನಮ್ಮೆಲ್ಲರಿಗೂ ಒಂದು ಶ್ರೀರಕ್ಷೆಯಾಗಿ ಕೊಟ್ಟಿದ್ದಾರೆ. ಇದನ್ನು ಕಟ್ಟಿ ಬೆಳೆಸಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಸರ್. ಯಾಕೆಂದರೆ ಇಲ್ಲಿ ನಾನು ಯುವಕ ಇದ್ದೇನೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ತಮ್ಮಲ್ಲಿ ಇನ್ನೂ ಒಂದು ಉತ್ತರ ಕೊಟ್ಬಿಡ್ತೀನಿ. ನೀವು ಕಾರ್ಯಕರ್ತರದೊಂದು ವಿಚಾರ ಕೊಟ್ಟರೆ ಅದಕ್ಕಿಂತ ಮುಂಚೆ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಇತ್ತೀಚೆಗೆ ಒಂದು 60 ಕ್ಷೇತ್ರ ವ್ಯಾಪ್ತಿ ನಾನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮೆಂಬರ್ಶಿಪ್ ಮಿಸ್ಡ್ ಕಾಲ್ ಡ್ರೈವ್ನ ಮಾಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ನಮ್ಮ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಹೊರಟೆ. ಅದಕ್ಕೆ ಸಕಾರಾತ್ಮಕವಾಗಿ ನಮ್ಮ ನಾಯಕರುಗಳು, ಆ ಕ್ಷೇತ್ರದ ಅಭ್ಯರ್ಥಿಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನನಗೆ ಒಂದು ಆತ್ಮತೃಪ್ತಿ ತೊಗೊಂಬಂದು ಕೊಟ್ಟಿರ್ತಕ್ಕಂಥದ್ದು, ಈ ಹೊಸ ಟೆಕ್ನಾಲಜಿಯನ್ನು ಇವತ್ತು ನಾವೇನು ಮಿಸ್ಡ್ ಕಾಲ್ ಕ್ಯಾಂಪೇನ್ ಥ್ರೂ ಬಳಸಲಿಕ್ಕೆ ಹೋಗ್ತಾ ಇದ್ವು, ಆಮೇಲೆ ಆ ಟೆಕ್ನಾಲಜಿ ನಮಗೆ ಮುಂದಿನ ದಿನಗಳಲ್ಲಿ ಅದು ನಮಗೆ ಎಷ್ಟು ಪರಿಣಾಮಕಾರಿಯಾಗಿ ನಮಗೆ ಅನುಕೂಲ ಆಗ್ತದೆ, ನಮಗೆ ರೆಗ್ಯುಲರಾಗಿ ಟಚ್ ಇರಲಿಕ್ಕೆ ಜನತಾದಳ ಪಕ್ಷದ ಅಭಿಮಾನಿಗಳ ಜೊತೆ ಅಂತ ಕೂತು ನಾವೆಲ್ಲ ಚರ್ಚೆ ಮಾಡಿದಾಗ ಇವತ್ತು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಂಬರ್ಸ್ನ ಸಾಧನೆ ಮಾಡಿದ್ದೀವಿ. ಆದರೆ ನನಗಿನ್ನೂ ಸಮಾಧಾನ ಇಲ್ಲ. ಯಾಕೆಂದರೆ ಡೇ 1 ನಾನು ಒಂದು ಮಾತು ಹೇಳಿದೆ, ಪಕ್ಷದ ಕಚೇರಿ ಆಚೆ ಕಡೆನೇ ಒಂದು ಓಪನಿಂಗ್ ಪ್ರೋಗ್ರಾಮ್ ಮಾಡಿದ್ವಿ. ಆ ಸಭೆಯಲ್ಲಿ ಹೇಳಿದೆ ಕನಿಷ್ಠ ಪಕ್ಷ ನಾವು 25 ಲಕ್ಷ ಗಡಿಯನ್ನು ಮುಟ್ಟಬೇಕು ಅಂತಕ್ಕಂಥದ್ದು. ಈಗಾಗಲೇ ಒಂದು 40ರಿಂದ 50% ಗಡಿಯನ್ನು ಮುಟ್ಟಿದ್ದೇವೆ. ಆ ಒಂದು ಸಮಾಧಾನ ನನಗಿದೆ. ಆದರೆ ಇನ್ನೂ ಕೆಲವೊಂದಷ್ಟು 2ನೇ ಹಂತದ ಕ್ಷೇತ್ರಗಳು ಕೂಡ ಬ್ಯಾಲೆನ್ಸ್ ಇದೆ. ಮೈಸೂರಿಗೆ ಹೋಗಿಲ್ಲ, ಹಾಸನಕ್ಕೆ ಹೋಗಿಲ್ಲ, ಇನ್ನು ಮಂಡ್ಯದಲ್ಲಿ 2 ಕ್ಷೇತ್ರ ಬ್ಯಾಲೆನ್ಸ್ ಇದೆ, ಕೊಪ್ಪಳಕ್ಕೆ ಹೋಗಿಲ್ಲ, ಅಗ್ರಿಬೊಮ್ಮನಹಳ್ಳಿಗೆ ಹೋಗಿಲ್ಲ. ಈ ರೀತಿ ಅನೇಕ ಕ್ಷೇತ್ರಗಳಿದೆ. ಇನ್ನೊಂದು 25ರಿಂದ 30 ಕ್ಷೇತ್ರಕ್ಕೆ ಭೇಟಿ ಕೊಡೋದಿದೆ. ಕೊಡ್ತೇವೆ, ಪಕ್ಷ ಕಟ್ತೇವೆ. ಇನ್ನೊಂದಣ್ಣ ನೀವೊಂದು ಪ್ರಶ್ನೆ ಕೇಳಿದ್ರಿ, ಇದು ನನಗೂ ಕೂಡ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ
ಎಲ್ಲೋ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಆ ಅವಧಿ ಭಾಳ ಅತ್ಯಂತ ಕಮ್ಮಿ. ಅದರಲ್ಲೂ 2006 ನಂತರ ಮತ್ತೆ 18ರಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇವತ್ತಿರ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರದ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಪ್ರತಿನಿತ್ಯ ಏನೇನಾಯಿತು, ಯಾವ್ಯಾವ ರೀತಿ ಸರ್ಕಾರ ನಡೀತು, ಆ 14 ತಿಂಗಳು ಯಾವ್ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಕೆಲವೊಂದಷ್ಟು ಕಾರ್ಯಕ್ರಮಗಳೇನೋ ಅವರು ಕೊಡಬೇಕು ಜನಕ್ಕೆ ಅಂತಕ್ಕಂಥ ಆಶಿಸಿದ್ರು, ಅದು ಯಾವುದು ಕೂಡ ಕೊಡ್ತಕ್ಕಂಥದ್ದಕ್ಕೆ ಸಕಾರಾತ್ಮಕವಾಗಿ ಸರ್ಕಾರದ ಕಡೆಯಿಂದ ಸರ್ಕಾರದಲ್ಲಿ ಕೂತಂಥ ವ್ಯಕ್ತಿಗಳು ಸ್ಪಂದಿಸಿಲ್ಲ. ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ಅಧಿಕಾರವನ್ನು ಕೊಡಿಸಿ ಇವತ್ತು ನಮ್ಮ ರಾಜ್ಯವನ್ನು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಅವ್ರ ಮೂಲಕ ಇವತ್ತು ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಚಿಂತನೆ ನಮ್ಮಲ್ಲೂ ಕೂಡ ಇದೆ ಸರ್. ಯಾಕೆಂದರೆ ಎಲ್ಲರೂ ಕೂತು ಚರ್ಚೆ ಮಾಡ್ತೇವೆ. ಆದರೆ ಒಂದು ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಹೇಳ್ತೇನೆ, ನಾನು ಯಾವತ್ತಿಗೂ ಕೂಡ ನಿಮ್ಗೆ ಹೇಳ್ಕೊಂಬಂದಿದ್ದೇನೆ, ನನ್ನಲ್ಲಿ ಒಂದು ಸ್ಪಷ್ಟತೆ ಇದೆ ಸರ್. ಏಕೆಂದರೆ ನಾನು ಬೇರೆಯವ್ರ ಥರ ನನಗೆ ಬೇಡ ಅಂದರೆ ಒಳಗಡೆ ಬೇಕು ಅಂತ ಅರ್ಥ ಅಲ್ಲ. ಕಾಯಕ್ಕೆ ರೆಡಿ ಇದ್ದೀನಿ. ನನಗೆ ಇವತ್ತೇ ಏನು ನಾಳೆನೇ ನಾನು ಯಾವುದೋ ಸ್ಥಾನಮಾನಕ್ಕೆ ಹೋಗಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡಿಲ್ಲ. ನಮಗೆಲ್ಲರಿಗೂ ಇರ್ತಕ್ಕಂಥ ಗುರಿ ಒಂದೇ. ನಮ್ಮ ಪ್ರಾದೇಶಿಕ ಪಕ್ಷ ಇವತ್ತು 25 ವರ್ಷ ಏನು ಪೂರೈಸಿದೆ. ಇದನ್ನು ಭಾಳ ಗಟ್ಟಿಯಾಗಿ 2004ರಲ್ಲಿ ನಮಗೇನೊಂದು 58 ಸೀಟ್ ರಿಸಲ್ಟ್ ಬಂದಿತ್ತು, ಆ ಗಡಿಯನ್ನು ದಾಟ್ತಕ್ಕಂಥ ಕೆಲಸ ಮಾಡಬೇಕು. ಅಷ್ಟೇ ಅಲ್ಲ, ಸ್ವತಂತ್ರವಾದಂಥ ಸರ್ಕಾರ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಣ್ಣು ಮುಂದೆ, ಯಾಕೆಂದರೆ ಅವ್ರಿಗಿರ್ತಕ್ಕಂಥದ್ದು ಒಂದೊಂದೇ ಕನಸು, ಅದೊಂದೇ ಇವತ್ತಿಗೂ ಕೂಡ ಚರ್ಚೆ ಮಾಡ್ತಾರೆ ಪಾರ್ಟಿ ಒಳಗಡೆ ಚೌಕಟ್ಟಿನಲ್ಲಿ ಕೂತ್ಕೊಂಡ್ರೆ. ಅವರಿಗೋಸ್ಕರ ಜೊತೆಯಲ್ಲಿ ರಾಜ್ಯದ ಜನತೆಯ ಹಿತಾಸಕ್ತಿ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ. ಹಾಗಾಗಿ ನಾನು ಕೂಡ ಕಾರ್ಯಕರ್ತನ ಕೆಲಸ ಮಾಡ್ತೇನೆ. ಸರ್, ರಾಜ್ಯ ಸರ್ಕಾರ ಸಾಕಷ್ಟು ವೈಫಲ್ಯವಿದೆ ಮತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಅದು ಕಾನೂನು ಆಗಿರ್ಬೋದು, ರೈತರ ವಿಚಾರ ಆಗಿರ್ಬೋದು. JDS ಹೋರಾಟ ಮಾಡೋದು ತುಂಬ ವಿಳಂಬ ಆಗುತ್ತೆ. ಜೊತೆಗೆ ಬೇರೆ ನೀವು ಒಬ್ಬರೇ ಹೋರಾಟ ಮಾಡಿದ್ರೆ ನಿಮ್ಮ ನಾಯಕರು ಯಾರು ನನಗೆ ಸಂಬಂಧ ಇಲ್ಲ ಅಂತ ವರ್ತಿಸ್ತಾರೆ. ಇದು ಯಾವ ರೀತಿ ಸರ್ ಏನಂದ್ರೆ ಸರ್ ವಿಚಾರ 18 ಜನ MLA-ಗಳಿದ್ದಾರೆ ಸರ್. ಹೋರಾಟಗಳು ಮಾಡಿದಾಗ ಯಾರು ಕೈ ಜೋಡಿಸಲ್ಲ. ಬೆಂಗಳೂರಿನಂತ ಜಾಗದಲ್ಲಿ ಪ್ರೊಟೆಸ್ಟ್ ಆದಾಗ ಯಾರೋ ಒಂದಿಬ್ಬರು ರಮೇಶ್ ಗೌಡರು, ಶರವಣ ಅವರು, ಈ ತರ ಒಂದು 10 ಜನ ಕಾರ್ಯಕರ್ತರು ಬಿಟ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು 10-15 ಜನ ಇರ್ತಾರೆ. ಶಾಸಕರು ಇಲ್ಲಿಂದ ಶಾಸಕರಾಗಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಹಿರಿಯ ನಾಯಕರು ಯಾರು ಬರೋದಿಲ್ಲ. ನನ್ನ ಶಾಸಕರು ಅವರೆಲ್ಲ ಹೋರಾಟ ಮಾಡ್ತಾ ಇದಾರೆ. ನನ್ನ ಅಭಿಪ್ರಾಯದಲ್ಲಿ ಅಣ್ಣ, ಈಗ ನಾವು ಇತ್ತೀಚೆಗೆ 1-1.5 ವರ್ಷದಿಂದ ಮಾಡಿದಂಥ ಫ್ರೀಡಂ ಪಾರ್ಕ್ ಹೋರಾಟ ಇರ್ಬೋದು, ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಅಪಮಾನ ಆದಂಥ ಸಂದರ್ಭದಲ್ಲಿ, ನಮ್ಮ ಧಾರ್ಮಿಕ ಕೇಂದ್ರಕ್ಕೆ ಅಪಮಾನ ಆಗಿದೆ ಅಂತ ಸಂದರ್ಭದಲ್ಲಿ ಎಲ್ಲ MLA-ಗಳು ಜೊತೆಯಲ್ಲಿದ್ದರು. ಯಾವಾಗಲೂ ಮಾಡ್ತೇವೆ, ಇಲ್ಲ ಮಾಡ್ತಾನೆ ಹೋಗ್ತೀವಿ, ನೋಡ್ತಾನೆ ಹೋಗ್ತೀರಾ. ಆ ಕೋಆರ್ಡಿನೇಷನ್ ಮತ್ತಿನ್ನ ಹೆಚ್ಚು ಮಾತಾಡ್ತೀವಿ. ಬಾಬಣ್ಣವರ ನೇತೃತ್ವದಲ್ಲಿ ಆ ಹೋರಾಟಗಳು ಇನ್ನೂ ಗಟ್ಟಿಯಾಗಿ ಮಾಡ್ತೀವಿ. ಥ್ಯಾಂಕ್ ಯು ಅಣ್ಣ. ಅಲ್ಲ, ಈಗ ಉತ್ತರದಲ್ಲಿ ನಮ್ಮ ನಿತೀಶ್ ಕುಮಾರ್ ಅವರ JDS